ಹೆತ್ತ ತಾಯಿ ತಂದೆಯನ್ನ ಮರಿಬೇಡ ನೀನ ಸಾಯುವ ತನಕ ಮಾಡೋದು ಪಾನ ಸಾಯುವ ತನಕ ಮಾಡೋದು ಪಾನ ಹುಟ್ಟ ಸೀರಿ ತುಂಡ ತುಣಕ ಹಚ್ಚಾಳೋ ತ್ಯಾಪಿಯಣ್ಣ ಹುಟ್ಟ ಸೀರಿ ತುಂಡ ತುಣಕ ಹಚ್ಚಾಡ್ರಿ ತ್ಯಾಪಿಯಣ್ಣ. Dharwad District in charge and Labour Minister Santosh Lad got emotional and shed tears when artists sang a song during the 60th Karnataka Rajyotsava event. The program was held at the Vidyavardhak Sangh of Dharwad. When the artist sang a prominent Kannada song, the minister started shedding tears. As the song was over, the minister hugged the artist to express his happiness. The 60th Kannada Rajyotsava witnessed grand celebrations from people across the state. Subscribe to Daily Salah Digital for more such updates. ಹುಟ್ಟ ಸೀರಿ ತುಂಡ ತುಣಕ ಹಚ್ಚಾಳೋ ತ್ಯಾಪಿಯಣ್ಣ ಹುಟ್ಟ ಸೀರಿ ತುಂಡ ತುಣಕ ಹಚ್ಚಾಡ್ರಿ ತ್ಯಾಪಿಯಣ್ಣ ಆ ಸೀರಿ ಗಂಟು ಹಾಕಿ ಮುಚ್ಚೈತಿ ಮುದಕಿ ಮಾಡ ಆ ಸೀರಿ ಗಂಟು ಹಾಕಿ ಮುಚ್ಚೈತಿ ಮುದಕಿ ಮಾಡ ಅವ್ವಗ ಮಲಗಾಕ ಅಲ್ಲೋ ತಾಯಿಗೆ ಮಲಗಾಕ ನಿಮ್ಮವ್ವಗ ಮಲಗಾಕ ಕೊಟ್ಟಿದ್ದಿ ಒಂದ ಕವದಿ ತುಂಡಣ್ಣ ಹೆಂಗಾರ ಸಲತೈತೋ ನಿನ ಗುಣ ಹೆತ್ತ ತಾಯಿ ತಂದೆಯನ್ನ ಮರಿಬೇಡ ನೀನ ಹೆತ್ತ ತಾಯಿ ತಂದೆಯನ್ನ ಮರಿಬೇಡ ನೀನ ಸಾಯುವ ತನಕ ಮಾಡೋದು ಪಾನ ಸಾಯುವ ತನಕ ಮಾಡೋದು ಪಾನ ಜಡ್ಡ ಹತ್ತಿ ನೆಳ್ಳ ತಾಳೋ ಒಂದೇ ಸವನ ಜಡ್ಡ ಹತ್ತಿ ನೆಳ್ಳ ತಾಳೋ ಒಂದೇ ಸವನ ಅವ್ವ ಜಡಹತಿ ನೆಳ್ಳದಾಳು ಒಂದೇ ಸಮಾನ ಹೊಳ್ಳಿ ನೋಡವಲ್ಲೋ ನೀನು ಎಂತ ಕಳ್ಳಿನವನ ಹೊಳ್ಳಿ ನೋಡವಲ್ಲೋ ನೀನು ಎಂತ ಕಳ್ಳಿನವನ ಸತ್ತ ಹೋಗಲಂತ ತಾಯಿ ಸತ್ತ ಹೋಗಲಂತ ಅವ್ವ ಸತ್ತ ಹೋಗಲಂತ ನೆತ್ತಿಗೆ ಹೊಡೆದಿ ಹೋತೋ ತಾಯಿ ಪ್ರಾಣ ಅವ್ವಗ ತಂದಿಟ್ಟಿದುರ ಮರಣ ಹೆತ್ತ ತಾಯಿ ತಂದೆಯನ್ನ ಮರಿಬೇಡ ನೀನ ಹೆತ್ತ ತಾಯಿ ತಂದೆಯನ್ನ ಮರಿಬೇಡ ನೀನ ಸಾಯುವ ತನಕ ಮಾಡೋದು ಪಾನ ಸಾಯುವ ತನಕ ಮಾಡೋದು ಪಾನ ಗಟ್ಟಿಯಾಗಿ ಹಿಡದಿ ಎರಡು ಸತ್ತವಳ ಕಾಲನ್ನ ಗಟ್ಟಿಯಾಗಿ ಹಿಡದಿ ಎರಡು ಸತ್ತವಳ ಕಾಲನ್ನ ಇನ್ನೆಲ್ಲಿ ಸಿಗತಳು ತಮ್ಮ ಈ ಜನುಮದಾಗ ಇಲ್ಲ ಇನ್ನೆಲ್ಲಿ ಸಿಗತಳು ತಮ್ಮ ಈ ಜನುಮದಾಗ ಇನ್ನ ಸತ್ತ ಮ್ಯಾಲ ತಾಯಿ ಸತ್ತ ಮ್ಯಾಲ ಅವ್ವ ಸತ್ತ ಮ್ಯಾಲ ಅಳತಿ ಯಾಕೋ ಕತ್ತೆ ನನ್ನ ಮಗನ ಕಾಲ್ವಡ ಕವಿ ಬರದೈದನ ಹೆತ್ತ ತಾಯಿ ತಂದೆಯನ್ನ ಮರಿ
ತಂದೆಯನ್ನ ಮರಿಬ್ಯಾಡ ನೀನ ಸಾಯುವ ತನಕ ಮಾಡು ಜೋಪಾನ 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 ಸಾಯುವ ತನಕ ಸಾಯುವ ತನಕ ಮಾಡು ಜೋಪಾನ. ಶಂಭಯ್ಯ ಹಾಗೂ ಎಲ್ಲ ಬಳಗಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಸನ್ಮಾನ್ಯ ಸಚಿವರು ಒಂದು ಹೂವನ್ನು ನೀಡೋದರ ಮೂಲಕ ಈ ಕಲಾವಿದರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡ್ತೀನಿ. ಸನ್ಮಾನ್ಯ ಸಂತೋಷ್ ಲಾಡ್ ಅವರು ಭಾವಪೂರ್ವಕ ಈ ತಂಡ ಜಾಗೃತ ಗೀತೆಗಳನ್ನು ಹಾಗೆ ಈ ನಾಡಿಗೆ ಬದುಕು ಬಂದಂಥ ಹಲವಾರು ಸಮಸ್ಯೆಗಳಿಟ್ಟುಕೊಂಡು ಗೀತೆಗಳನ್ನು ಹೇಳ್ತಾ ಮಾತುಗಳನ್ನು ಹೇಳ್ತಾ ಯುವಕರನ್ನು ಜನರನ್ನು ಜಾಗೃತವಂತರವಾಗಿ ಕಾರ್ಯ ಮಾಡ್ತಾ ಇದ್ದಾರೆ.